ತನೂರೇ, ವಿಶ್ವ ಅವರು ಅವ್ರ ವಾಚ್ನ ಬಿಟ್ಟು ಹೋಗಿದ್ದಾರೆ. ಬಂದು ಕೇಳಿದ್ರೆ ಕೊಟ್ಬಿಡಿ. ಹಾಗೆ ನೀವು ತಲೆನೋವು ಅಂತಿದ್ರಲ್ಲ, ಕಷಾಯ ಮಾಡಿಟ್ಟಿದ್ದೀನಿ, ಕೆಳಗೆ ಹೋಗಿ ಕುಡೀರಿ. ನೀವು ಹೀಗೆ ಕೇರ್ ಮಾಡೋದೆಲ್ಲ ನೋಡಿದ್ರೆ ನಮ್ಮ ಅತ್ತೆನೇ ನೆನಪಾಗ್ತಾರೆ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ನೀವು ಹೋಗಿ, ನೀವು ಮೊದಲು ಹೋಗಿ ಕಷಾಯ ಕುಡೀರಿ. ನನ್ನ ಬಟ್ಟೆಗಳನ್ನ ಒಗೆಗೆ ಹಾಕ್ಬಿಟ್ಟು ಬರ್ತೀನಿ. ಸರಿ. ಚಂದನ, ಸರ್ ಸರ್ ಏನಾದರೂ ಬೇಕಿತ್ತಾ? ಚಂದನ, ಇಂಥ ಸಮಯದಲ್ಲಿ ನೀನು ನಿಲ್ದಲೇ ಇದ್ದಿದ್ರೆ ನಮಗೆಲ್ಲ ತುಂಬ ಕಷ್ಟ ಆಗಿರೋದು. ಲಲಿತಾನ ಕಳ್ಕೊಂಡು ದುಃಖದಲ್ಲಿರೋ ನಮಗೆ ಜೀವನದ ಬಗ್ಗೆ ಆಸಕ್ತಿನೂ ಹೊರಟೋಗಿತ್ತು. ಆದರೆ ನಿನ್ನ ನಡವಳಿಕೆಯಿಂದ, ನಿನ್ನ ಮಾತುಗಳಿಂದ ನಮ್ಮಲ್ಲಿ ಬದುಕೋ ಭರವಸೆ ತುಂಬ್ತಾ ಇದೆಯಾ. ಲಲಿತನೂ ಹೀಗೆ. ನಾವು ಧೈರ್ಯ ಕಳ್ಕೊಂಡಾಗ ನಮ್ಮ ಮನಸ್ಸಿಗೆ ಧೈರ್ಯ ತುಂಬಿ ವಿಶ್ವಾಸ ತುಂಬ್ತಾ ಇದ್ಲು. ನೀನು ಅವಳಾಗೇನೆ. ಅಯ್ಯೋ ಸರ್, ಖಂಡಿತ ಹಾಗೆಲ್ಲ ಹೇಳಬೇಡಿ. ಯಾವತ್ತೂ ನಾನಾಗಲಿ ಬೇರೆ ಯಾರೇ ಆಗಲಿ ಅವ್ರ ಸ್ಥಾನನ ತುಂಬೋದಕ್ಕಾಗಲ್ಲ. ನಾನು ಈ ಮನೆ ಕೆಲಸದವಳು. ಎಲ್ಲೋ ಇತ್ತವಳನ್ನ, ಸಾಯಕ್ಕೆ ಹೊಟ್ಟಿದ್ದವಳನ್ನ ಕರ್ಕೊಂಡು ಬಂದು 3 ಹೊತ್ತು ಅನ್ನ ಕೊಟ್ಟು ಆಶ್ರಯ ಕೊಟ್ಟಿದ್ದೀರ. ಆ ಋಣ ನನ್ನ ಮೇಲಿದೆ. ಈ ಮನೇಲಿ ಒಬ್ಳಾಗಿ ನಾನು ಇಷ್ಟು ಮಾಡ್ತಾ ಇದ್ರೆ ಹೇಗೆ ಹೇಳಿ? ತುಂಬ ದೊಡ್ಡ ಮಾತಮ್ಮ. ಕೆಲಸ ಮಾಡಿ ಸಂಬಳ ತಗೊಳ್ಳೋರ ಬಗ್ಗೆ ನನಗೆ ಗೊತ್ತಮ್ಮ. ಆದರೆ ಅವರು ನಾವೆಷ್ಟು ಕೆಲಸ ಇರ್ತೀವೋ ಅಷ್ಟನ್ನ ಮಾಡಿ ಬೇರೆ ಉಸಾಬರಿ ಬೇಡ ಅಂತ ಹೋಗ್ಬಿಡ್ತಾರೆ. ಅದನ್ನೇನು ಆಗಲ್ಲ. ಆಶ್ರಯ ಕೊಟ್ಟಿದ್ದೀವಿ ಅಂತ ಒಂದೇ ಕಾರಣಕ್ಕೆ ಈ ಮನೆಯವ್ರನ್ನ ತುಂಬ ಕಾಳಜಿಯಿಂದ ನೋಡ್ಕೊಳ್ತಿದ್ಯಮ್ಮ. ನಾವೆಲ್ಲ ನೀನು ಋಣ ತೀರ್ಸಕ್ಕಾಗಲ್ಲಮ್ಮ. ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲಮ್ಮ. ಚೆನ್ನಾಗಿ